ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡಿ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಕೋಸ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನು, ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪಂಪಲ ಗುಬಿಪದಿ ಚನ್ನ, ಕುಮಾರ ವ್ಯಾಸನ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರ, ಭಾರತ ಜನನಿಯ ತನುಜಾತೆ. ತೈಲವ ಹೊಯ್ಸಳ ರಾಡಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಸದಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕ, ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಓಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇದು ಕೈಗೊಂಡ ಒಂದು ತತ್ವ ಸಂದೇಶ, ಈ ಒಂದು ಸಂದೇಶವನ್ನ ಆಧಾರವಾಗಿ ಇಟ್ಟುಕೊಂಡು ಅವರ ಈ ಒಂದು 300ನೇ ಜನ್ಮದಿನದ ಯಶಸ್ವಿ ಸಂದರ್ಭದಲ್ಲಿ ಅವರ ಉದ್ಘಾಟನೆಯ ಜೊತೆಗೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ವೇದಿಕೆ ಬರುವಂತಹ ಎಲ್ಲ ಅತಿಥಿಗಳನ್ನ ಕೇಳ್ಕೊತಾರೆ. ಸರ್ ಹಾಗೆ ಕ್ಯಾಮರಾ शुभं कुरुत्वं कल्याणम् आरोग्य शत्रुबुद्धि विनाशाय दीपज्योते नमोस्तुते दीपज्योते नमोस्तुते शुभं कुरुत्वं कल्याणम् आरोग्यं धनसम्पदम् ಮನವಿ ದೇವಾಲಯ ಪೂಜೆ, ಪವಿತ್ರ ಚಿಂತನೆ, ದೇವರ ದರ್ಶನ, ಈ ಎಲ್ಲ ದೇವಿಯ ಚೇತನ ನಮ್ಮ ತಾತಯ್ಯನವರ ವಾಕ್ಯಗಳು. ಇಂತಹ ಮಾನವೀಯರ ಜನ್ಮದಿನವನ್ನು ಇದು ಅರ್ಥಪೂರ್ಣವಾಗಿ
ಉದ್ಘಾಟನೆಯನ್ನ ನೆರವೇರಿಸಿಕೊಂಡು ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮದ ಉದ್ಘಾಟನಾ ನುಡಿಯನ್ನ ನುಡಿಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅಲ್ಲ ಪಕ್ಕದಲ್ಲಿ ನಿಂತ್ಕೋ. ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ 100ನೇ ಜಯಂತಿ ಕಾರ್ಯಕ್ರಮ ಹಾರ್ದಿಕ ಶುಭಾಶಯಗಳು. ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಕೊಟ್ಟು ಹೋಗಿದ್ದರು. ಅಂತಹ ಜಯಂತಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಯುವ ಜನರಿಗೆ ಅದು ತಿಳಿಬೇಕು ಅನ್ನೋ ಉದ್ದೇಶದಿಂದ, ಮರ್ತೋಗ್ತಾರೆ ಅನ್ನೋ ಉದ್ದೇಶದಿಂದ ಸರ್ಕಾರ ನೆನಪಿಸೋಸ್ಕರ ನಾವು ಈ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಕೈವಾರ ತಾತಯ್ಯನವರ ಬಗ್ಗೆ ಉಪನ್ಯಾಸವನ್ನು ನೀಡೋದಕ್ಕೆ ನಮ್ಮ ರಾಮನಾಥ್ ನಾಯ್ಡು ಅವರು ಬಂದಿದ್ದಾರೆ. ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳಿದಷ್ಟೇ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಎಲ್ಲರೂ ಹುಟ್ಟಿದಾಗ ವಿಶ್ವ ಮಾನವನಾಗಿ ಹುಡ್ತಾರೆ, ನಂತರ ಅವರು ಅಲ್ಪ ಮಾನವರಾಗ್ತಾರೆ. ಆದರೆ ಎಲ್ಲರ ಶಿಕ್ಷಣ ಅವರನ್ನ ಮತ್ತೆ ವಿಶ್ವ ಮಾನವರಾಗಿ ಮಾಡುತ್ತೆ ಅಂತೇಳಿ, ಅದೇ ರೀತಿ ವಿಶ್ವ ಮಾನವರಾಗಿ ಬದುಕಿದಂತಹ ಕೈವಾರ ತಾತಯ್ಯವರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ. ನಮಗೆ ಬಹಳ ಖುಷಿಯಾದೇನಪ್ಪ ಅಂತಂದ್ರೆ, ನಾನು ಈ ಜಯಂತಿಗೆ ಬಂದಾಗ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೋ ಅನ್ನುವಂಥ ಒಂದು ಫೀಲ್ ಆಯಿತು. ಎಷ್ಟು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಒಂದು ದೇವಸ್ಥಾನದಲ್ಲಿ ದೇವರ ಜಯಂತಿ ಕಾರ್ಯಕ್ರಮವನ್ನು ಒಂದು ದೇವರ ರೂಪದಲ್ಲಿ, ದೇವರ ಆಚರಣೆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ನಿಮಗೆ ಬಹಳ ಖುಷಿಯಾದಂಥ ವಿಚಾರ. ಮತ್ತು ಎಲ್ಲ ಬೆಳ್ಜಿಗ ಸಮುದಾಯದವರಿಗೆ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಈ ವೇಗವಾಗಿ ನಡೀತಿರುವಂತಹ ಈ ಪ್ರಪಂಚದಲ್ಲಿ ನಾವು ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂತಂದ್ರೆ, ಒಳ್ಳೆ ಆದರ್ಶಪ್ರಾಯವಾದಂಥ ಒಳ್ಳೆ ಶಿಕ್ಷಣವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋದನ್ನ ನಾವು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೀವಿ. ಕೆಲವೊಂದು ಸಣ್ಣ ಸಣ್ಣ ಸಮುದಾಯದವರು ಶೈಕ್ಷಣಿಕವಾಗಿ, ಆಕ್ಚುಲಿ ನಿಮ್ಮ ಬಡಜಿಗ ಸಮುದಾಯದ ಎಲ್ಲ ಸಮುದಾಯಕ್ಕಿಂತ ಶೈಕ್ಷಣಿಕವಾಗಿ ಮುಂದೆ ಇದ್ದಾರೆ. ಅದು ಕೂಡ ಅಷ್ಟೊಂದು ಸಾಲದು. ಎಲ್ಲ ನಿಮ್ಮ ಮಕ್ಕಳನ್ನ ಶೈಕ್ಷಣಿಕವಾಗಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟರೆ ಸಮಾಜದಲ್ಲಿ ಅವರೆಲ್ಲ ಸೌಲಭ್ಯಗಳನ್ನು ಅವರು ಪಡ್ಕೊಳ್ತಾರೆ ಅನ್ನೋ ಒಂದು ವಿಚಾರ ಸಂದರ್ಭದಲ್ಲಿ ಹೇಳ್ತಾ, ಈ ಉದ್ಘಾಟನಾ ಸಮಾರಂಭಕ್ಕೆ ನಾನು ಆಕ್ಚುಲಿ ನಮಗೆ ಸೆನ್ಸಸ್ ಪ್ರಾರಂಭ ಆಗ್ತಾ ಇದೆ, ಸೆನ್ಸಸ್ ತರಬೇತಿನಲ್ಲಿದ್ದೆ. ಆದರೂ ಕೂಡ ನಮ್ಮ ನಂದೀಶ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡು, ಅದರಿಂದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಖುಷಿಯಾಯಿತು ಎಲ್ಲರೂ ನೋಡಿ. ಈ ಕೈವಾರ ತಾತಯ್ಯವರ ಜಯಂತಿಯ ಪ್ರಯುಕ್ತ ಅವರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಬಹಳ ಪ್ರೀತಿಪೂರ್ವಕ ಈ ಕರೆದಕ್ಕೆ ಎಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಿ. ನಿನ್ನೆ ಆಗಿದೆ, ಆದರೂ ಕಟ್ ಮಾಡ್ತೀನಿ ಅಷ್ಟೇ. ನಮ್ಮ ಉದ್ಘಾಟಕರು ಹೇಳದಂಗೆ ಇಲ್ಲಿ ಬಂದರೆ ದೇವಸ್ಥಾನಕ್ಕೆ ಬಂದಂಗಿದೆ. ಎಲ್ಲ ಪ್ರಮುಖ ವ್ಯಕ್ತಿಗಳು ಇಲ್ಲಿ ಆಸೀನರಾಗಿ ಕೈವಾರ ತಾತಯ್ಯನ ಬಗ್ಗೆ ವಿಷಯಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಮಾಡ್ತಾ ಇದ್ದೀವಿ. ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ಡೀನ್ ಆಗಿ ಕೈವಾರ ತಾತಯ್ಯ ಆ ಪ್ರಾಂತದವರೇ, ನಾನು ಆ ಭಾಗದವನೇ. ಆದ್ದರಿಂದ ಕೈವಾರ ತಾತಯ್ಯನ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಸಾಕಷ್ಟು 10 ಜನಕ್ಕೆ ತಿಳಿಸಬೇಕು ಎಂಬ ಉದ್ದೇಶದಿಂದ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಿದ್ದೆ. ಅದಕ್ಕೆ ಸಾಕಷ್ಟು ವಿಚಾರಗಳು ಬಂತು. ಅದಲ್ಲದೆ ನನ್ನ ಮಾರ್ಗದರ್ಶನದಲ್ಲಿ ಕೈವಾರ ತಾತಯ್ಯನ ಮೇಲೆ ಸಂಶೋಧನೆ ನಡೆಸ್ತಾ ಇದ್ದೀನಿ. ಒಬ್ಬ ಸಂಶೋಧನಾ ವಿದ್ಯಾರ್ಥಿ ತಾತಯ್ಯನ ಕುರಿತು, ಅವರ ಕೀರ್ತನೆಗಳ ಕುರಿತು
ಸಂಶೋಧನೆ ನಡೆಸ್ತಾ ಇದ್ದಾರೆ. ಹಾಗೆ ವಿಶ್ವವಿದ್ಯಾನಿಲಯದ ವತಿಯಿಂದ ಅನೇಕ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿವೆ. ಅಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಈ ರೀತಿ ಕಾರ್ಯ ಚಟುವಟಿಕೆಗಳನ್ನು ನಡೆಸಬೇಕು ಅಗತ್ಯ ಇದೆ. ಯಾಕೆ ಅಂತಂದ್ರೆ ನಾವು ಜಯಂತಿ ಮತ್ತು ವರ್ಧಂತಿ ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ಅವರ ಚಿಂತನೆಗಳನ್ನು ಸಮಾಜಕ್ಕೆ ತಲುಪಿಸಬೇಕ ಅವಶ್ಯಕತೆ ಇದೆ. ಆದ್ದರಿಂದ ಹಾಗೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಕೈವಾರ ತಾತಯ್ಯನ ಕುರಿತು ಒಂದು ಅಧ್ಯಯನ ಪೀಠವನ್ನು ಸ್ಥಾಪಿಸಬೇಕು. ಅಲ್ಲಿ ಸರ್ಕಾರದಿಂದ ಅದು ಚಾಲನೆ ಕೊಟ್ಟರೆ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕೈವಾರ ತಾತಯ್ಯನ ಕುರಿತು ಒಂದು ಅಧ್ಯಯನ ಪೀಠ, ಯಾಕೆಂದ್ರೆ ಅಧ್ಯಯನ ಪೀಠ ಮಹತ್ವ ನಮಗೆ ಗೊತ್ತಿದೆ. ಅಧ್ಯಯನ ಪೀಠದ ವತಿಯಿಂದ ಅವರ ಕೀರ್ತನ ಕುರಿತು ಎಲ್ಲ ಹೊಂಟಾಗವ್ರ ಫೋಟೋಗ್ರಾಫರು. ಅಣ್ಣ ಬಾಣ ಬಾಣ ಸರ್ ಹಿಂದಕ್ಕೆ ಬನ್ನಿ ಸರ್ ಅಧ್ಯಕ್ಷರ ಹಿಂದಕ್ಕೆ ನಿಂತ್ಕೊಳ್ಳಿ. ಈ ಕಡೆ ನೋಡಿ, ಮುಂದೆ ನೋಡಿ. ಸರ್ ಸರ್ ಕತ್ತಿ ಹಿಂದೆ ಕತ್ತಿ. ಈ ಕಡೆ ನೋಡಿ, ಈ ಕಡೆ ನೋಡಿ. ಮುಂದೆ ಬನ್ನಿ. ಪ್ರೀತಿಯಿಂದ ಅಭಿಮಾನದಿಂದ ಗೌರವಿಸ್ತಾ ಇದ್ವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಲಿ ಅಂತ ಕೇಳ್ಕೊಳ್ತೀವಿ. ಈ ಕಡೆ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ. ಆಪ್ಟೋಮೆಟ್ರಿ ಅಂತ ಹೇಳಿದ್ರೆ ಕಣ್ಣಿನ ಪರೀಕ್ಷೆ ಅದು ಸಂಬಂಧಿಸಿದಂತದ್ದು. ಆಪ್ಟೋಮಾಲಜಿ ಏನು ವೈದ್ಯರು ಓದಿರ್ತಾರೆ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರ್ತಾರೆ. ಇವರು ಕೂಡ ವೈದ್ಯರಷ್ಟೇ ಸಮರ್ಥರಾಗಿ ಸೇವೆಯನ್ನ ಮಾಡೋಕೆ ಎದ್ದು ಬರಿದ್ದಾರೆ. ಹಾಗಾಗಿ ಆಪ್ಟೋಮೆಟ್ರಿ ಅಂತ ಅದನ್ನ ನಾವು ಕರಿತೀವಿ. ಮತ್ತೊಮ್ಮೆ ಅನುಕರಣೆ ಮಾಡಿದಂಥವರು ಕೈವಾರ ತಾತಯ್ಯನವರು. ಅವರ ಜನ್ಮದಿನದ ಶುಭಾಶಯವನ್ನ ಮತ್ತೊಮ್ಮೆ ಎಲ್ಲರಿಗೂ ತಿಳಿಸಿದ. ಈಗ ಒಂದು ಎಲ್ಲ ಸನ್ಮಾನಿತರ ಒಂದು ಗುಂಪು ಚಿತ್ರ. ನೀವು ಬನ್ನಿ ಕಡೆ ಹಿಂದ್ಗಡೆ ಹಾಕೋಕ್ಕಾಗೋದಿಲ್ವಾ? ಇಲ್ಲ ಶಾಲೆ ಹಾಕೋದು ಸರ್. ಆಲ್ರೆಡಿ ಸನ್ಮಾನ ಆಗಿದೆ ಇವ್ರಿಗೆ ಎಲ್ಲರಿಗೂ. ಬಣ ಹಿಂದಕ್ಕೆ ಬಣ. ಬಂದಿದ್ದೀನಿ ಮಾಡಿಸ್ತಾರೆ. ಆಯ್ತು ಬಿಡೋಣ. ಹಾಗೆ ಕ್ಯಾಮ್ರಾ ನೋಡಿ ಎಲ್ಲ
ಕೆಲಸ ಮಾಡ್ತಕ್ಕಂತಹ ಎಲ್ಲ ಮಿನಿಸ್ಟರ್ಗಳಿಗೆ, ಪ್ರೊಫೆಸರ್ಗಳಿಗೆ, ಕಾಲೇಜ್ಗಳಿಗೆ ಒಂದು ರೀತಿ ಸಂಪರ್ಕದ ಸೇತುವೆ ಇದ್ದಾಗೆ ಅವರು ಈಸ್ ದ ಲೀಡರ್ ಆಫ್ ದ ಅಕಾಡೆಮಿಕ್ ಒಂದು ರೀತಿಯಲ್ಲಿ ಅವರು ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ್ದು ನನಗೆ ಬಹಳ ಸಂತೋಷ ಆಯಿತು. ಮತ್ತೊಬ್ಬರು ನಮ್ಮ ಪಕ್ಕದ ಸ್ವಲ್ಪ ದುಡ್ಡ ಪಕ್ಕ ಇರ್ತಕ್ಕಂಥ ಬೇವಕಲ್ನವರು, ಒಬ್ಬ ಸೋಲ್ಜರ್ ಅಂತಕ್ಕಂಥ ವೀರ ಯೋಧರು ಶ್ರೀಯುತ ಸುಂದರವರು ಸುಮಾರು 25-26 ವರ್ಷಗಳಿಗೂ ಹೆಚ್ಚು ಕಾಲ ಸೇನೆಯಲ್ಲಿ ಕೆಲಸ ಮಾಡಿದಂಥವರು, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಂಥವರು. ಮತ್ತೊಬ್ಬರು ಮೇಡಮ್ ಒಬ್ಬರು ಶಿಕ್ಷಕಿಯಾಗಿ ಬಂದಿದ್ದವರು ಗೋಲ್ಡ್ ಮೆಡಲ್ ತಗೊಂಡ್ರು ಅಂತ ಹೇಳಿದ್ರು. ಅವ್ರ ಬಗ್ಗೆಯೂ ಕೂಡ ನಾನು ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಮತ್ತೆ ಮತ್ತೊಬ್ಬರು ಇನ್ನೊಂದು ಹೆಣ್ಮಗು ಇವಾಗ ಕನ್ನಡ ಎಮ್ಮೆನಲ್ಲಿ ಅವರು ಕೂಡ ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂಥವ್ರು. ಅವರು ಇನ್ನೊಬ್ಬರು ಕಣ್ಣಿನ ಬಗ್ಗೆ ಏನು ವಿಶೇಷವಾದಂತಹ ಅಧ್ಯಯನ ಭೂಮಿಕಾ ಅವರು, ಇವರೆಲ್ಲರೂ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇವೆಲ್ಲ ಇದ್ದೀರಿ. ನೀವೆಲ್ಲ ಹೊರಗಡೆಯಿಂದ ಬಂದಿದ್ದೀರಿ, ಮಹಿಳಾ ಸದಸ್ಯರಿದ್ದಾರೆ, ಹಿರಿಯರಾದ ನಮ್ಮ ಶ್ರೀ ಮಲಾಯಕಟ್ಟೆ ಅವರೆಯವರು ಸಹ ನಮ್ಮ ಜೊತೆಲಿದ್ದಾರೆ. ನಾನು ಎಲ್ರಿಗೂ ಒಂದನ್ನು ತಿಳಿಸ್ತಾ ಎರಡು ವಿಚಾರ. ಕೈವಾರ ತಾತಯ್ಯನವರ ಜಯಂತಿಯನ್ನು ಯಾಕೆ ಆಚರಿಸಬೇಕು, ಅದರ ಔಚಿತ್ಯ ಏನು ಅನ್ನೋದು ಅಂತಕ್ಕಂಥ. ನಾವು ಬಸವಣ್ಣನ ಜಯಂತಿ ಆಚರಣೆ ಮಾಡ್ತೀವಿ, ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ, ಇನ್ನು ಅನೇಕ ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಹೀಗೆ ಹಲವಾರು ಜಯಂತಿಗಳನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಕುಲಗುರುಗಳಾದಂತಹ ಕೈವಾರ ತಾತಯ್ಯನವರು ಕೂಡ ಯಾವ ದಾರ್ಶನಿಕರಿಗೂ ಅವರು ಕಮ್ಮಿ ಏನೂ ಇಲ್ಲ ಅಂತಕ್ಕಂಥ. ಅವರು ಕಾಲಜ್ಞಾನಿಗಳು ಅಂತೇಳಿ, ತ್ರಿಕಾಲಜ್ಞಾನಿ, ಆಧ್ಯಾತ್ಮಿಕ ಸುಧಾರಣಕಾರ ಅಂತೆಲ್ಲ ಹೆಸರುಗಳನ್ನು ತೆಗೆದುಕೊಂಡಂಥವು. ಮುಂದಿನ ಶತಮಾನಗಳಲ್ಲಿ ಏನಾಗಬಹುದು ಅಂತಕ್ಕಂಥದ್ದನ್ನ ಊಹಿಸಿ ಹೇಳಬಲ್ಲುವಂಥವ್ರು ಆಗಿರತಕ್ಕಂಥ. ಸುಮಾರು 110 ವರ್ಷಗಳ ಕಾಲ ಬದುಕಿ ತನ್ನ ಸುತ್ತಮುತ್ತಲಿನ ಜನರಿಗೆ ಸಹಾಯವನ್ನು ಮಾಡ್ತಾ ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿರತಕ್ಕಂಥ ಹಳೆಯನ್ನ ಸರ್ಕಾರ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ನಮಗೆ ಗೊತ್ತಿರಲಿಲ್ಲ. ನಮ್ಮ ಮೈಸೂರು ಪಂಡಿತ ಯೋಗಿ ನಾಡ ವೈದ್ಯ ಸಂಘದ ಅವ್ರ ಕಡೆ ಪರಿಚಯ ಆಗಿ ನಾವು ಇನ್ವೆಂಟರ್ ಮಾಡಕ್ಕೆ ಹೋದಾಗ ತುಂಬಾ ಖುಷಿಯಿಂದ ಹೌದು ನಾನು ನಿಮ್ಮ ಸಂಘಕ್ಕೆ ಬರ್ತೀನಿ, ನಾವು ಉಪನ್ಯಾಸ ನೀಡಲಿಕ್ಕೆ ನನ್ನ ಸಂಪೂರ್ಣ ಸಂಬಂಧಿ ಇದೆ, ನಾನು ಬರ್ತೀನಿ ಅಂತೇಳಿ ಸಂಪೂರ್ಣವಾಗಿ ಒಪ್ಪಿಕೊಂಡ್ರು. ಅದೇ ರೀತಿ ಈ ದಿನ ಬಂದು ಯೋಗಿ ನಾರಾಯಣ ಸಂಬಂಧಪಟ್ಟಕ್ಕೆ ಒಂದು ಉಪನ್ಯಾಸವನ್ನು ನೀಡಲು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಉಪಾಧ್ಯಕ್ಷರುಗಳಾದಂತಹ ಜಗದೀಶ್ ಅವರೇ ಮತ್ತು ನಾಗನಂತರ ಅವರೇ, ಹಾಗೆ ರವೀಂದ್ರ ಅವರೇ, ರಣಕುಮಾರ್ ಅವರೇ, ಮೋಹನ್ ಅವರೇ, ಪ್ರಶಾಂತ್ ಅವರೇ, ಈ ದಿನ ಏನ್ ಸರ್ಕಾರ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರೂ ಕೂಡ ಸಂತೋಷದ ವಿಷಯ. ಯೋಗಿ ನಾರಾಯಣ ಇನ್ನೂ ಸಹ ಮಹಾನ್ ವ್ಯಕ್ತಿಗಳಿದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಹಾನ್ ವ್ಯಕ್ತಿಗಳಿದ್ದಾರೆ. ಆ ಮಹಾನ್ ವ್ಯಕ್ತಿಗಳಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರರು ಕೂಡ ಒಬ್ಬ ಮಹಾನ್ ವ್ಯಕ್ತಿ ಅಂತ ಈ ಸರ್ಕಾರ ಗುರುತಿಸಿ ಒಂದು ಜಯಂತಿಯನ್ನು ಆರಂಭ ಮಾಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯೋಗಿ ನಾರಾಯಣರ ಆಧ್ಯಾತ್ಮಿಕ ಚಿಂತೆಗಳು ಮತ್ತೆ ಅವರ ಭವಿಷ್ಯವಾಣಿಗಳು ಸಾಕಷ್ಟು ಇದೆ. ಅದು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಸರ್ಕಾರ ಗುರುತಿಸಿದೆ ಅಂದರೆ ಅವರ ಚಿಂತನೆಗಳು ಹೇಗಿತ್ತು, ಆ ಚಿಂತನೆಗಳು, ಆಧ್ಯಾತ್ಮಿಕಗಳು ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದಕ್ಕೋಸ್ಕರ ಈ ಜಯಂತಿ ಕಾರ್ಯಕ್ರಮವನ್ನ ಸರ್ಕಾರ ಗುರುತಿಸಿ ಆಯೋಜನೆ ಮಾಡಿರೋದು. ಹಾಗಾಗಿ ಜನ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲಾಡಳಿತಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ.
ಹಾಗೂ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರಿಗೆ ಮೊದಲಾಗಿ ನಾನು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ 300ನೇ ಜಯಂತಿಯ ಆಚರಣೆಗೆ ಒಂದು ಶುಭಾಶಯಗಳನ್ನು ಕೋರುತ್ತಾ ನನ್ನ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅಕ್ಷರ ಮಾತ್ರ ಕಲಿಸಿದಾಗಲೇ ಗುರು. ಹೇಗೆ ಮುಂದೆ ಗುರಿ ಹಾಗೆ ಹಿಂದೆ ಗುರು ಇಲ್ಲದೆ ಇದ್ರೆ ನಮಗೆ ಯಾವುದೇ ರೀತಿಯ ಒಂದು ಸಾಧನೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನನ್ನ ಒಂದು ಚಿನ್ನದ ಪದಕವನ್ನ ನನ್ನ ಎಲ್ಲ ಗುರುಗಳಿಗೆ ಮೊದಲಾಗಿ ಸಮರ್ಪಣೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳಿದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇದ್ರೆ ಮಾತ್ರ ನಮಗೆ ಒಂದು ಸಾಧನೆಯ ಹಾದಿ ಸಿಗುತ್ತೆ. ಹಾಗಾಗಿ ಎಲ್ಲ ಗುರುಗಳನ್ನ ಇಲ್ಲಿಂದ ಸ್ಮರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು 7ನೇ ತರಗತಿ ಮತ್ತು 10ನೇ ತರಗತಿ ದ್ವಿತೀಯ PUCಗಳಲ್ಲಿ ಸಹ ಈ ಒಂದು ಸರ್ವ ಬಡಜಿಗರ ಸಂಘದಿಂದ ನಾನು ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡಿದ್ದೆ. ಅದೇ ರೀತಿ ಈಗಲೂ ಸಹ ನನಗೆ ಈ ಒಂದು ಪ್ರೋತ್ಸಾಹ ಸಿಕ್ಕಿರೋದು ನನಗೆ ತುಂಬಾನೇ ಒಂದು ಪ್ರಶಂಸನೀಯವಾದಂತಹ ಒಂದು ಸಂದರ್ಭ ಅಂತ ಇಷ್ಟಪಡ್ತೀನಿ. ಶ್ರೀ ಕುವೆಂಪುರವರ ಪುತ್ರರಾದಂತಹ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳೋ ಹಾಗೆ ಕಲಿಕೆ ಅನ್ನೋದು ಇದೊಂದು ನಿರಂತರವಾದಂತಹ ಒಂದು ಆನಂದದ ಪಯಣ. ಇದು ಯಾವತ್ತಿಗೂ ಸಹ ನಿಲ್ದಾಣ ಅಲ್ಲ. ಹಾಗಾಗಿ ಇನ್ನು ಹೆಚ್ಚು ಓದಬೇಕು, ಅದರಲ್ಲಿ ಜ್ಞಾನವನ್ನ ಪಡಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಎಷ್ಟೇ ಓದಿದ್ರು ಸಹ ಅದು ಕಡಿಮೆನೆ. ಹೇಗೆ ಅಂತ ಹೇಳಿದ್ರೆ ವಿದ್ಯೆ ಅನ್ನೋದು ಒಂದು ಸಾಗರ, ಅದರಲ್ಲಿ ಒಂದು ಬಿಂದು ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಾಗರದಲ್ಲಿ ಹೇಗೆ ಮುತ್ತು ರತ್ನ ಹವಳಗಳು ಸಿಗ್ತಾ ಹೋಗ್ತವೆ, ಹಾಗೆ ವಿದ್ಯೆಯನ್ನ ನಾವು ಎಷ್ಟು ಕಲಿತಾ ಹೋಗ್ತೀವಿ ಅಲ್ಲಿ ನಮಗೆ ಕೀರ್ತಿ ಗೌರವ ಪ್ರಶಂಸೆಗಳು ಸಿಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಜ್ಞಾನವಂತನಾಗಬೇಕು, ಅವನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಬರಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಭವಿಷ್ಯದಲ್ಲಿ ಬದಲಾವಣೆಗಳನ್ನ ನಾವು ಕಾಣಬೇಕು ಅಂತ ಹೇಳಿದ್ರೆ ಅದು ಕೇವಲ ವಿದ್ಯೆಯಿಂದ ಮಾತ್ರನೇ ಸಾಧ್ಯ. ಶಿಕ್ಷಣ ಅನ್ನೋದು ಮನುಷ್ಯನನ್ನ ಉತ್ತುಂಗದ ಕಡೆಗೆ ಸಾಗಿಸುವಲ್ಲಿ ತುಂಬಾ ಮಹತ್ತರವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸುತ್ತೆ. ಹಾಗೆಯೇ ಈ ಒಂದು ಕಲಿಕೆ ಅನ್ನೋದು ಅಷ್ಟು ನಾನು ಮಾಡುವಂತ ಸಂದರ್ಭದಲ್ಲಿ ತುಂಬಾನೇ ಕಷ್ಟದಾಯಕವಾಗಿತ್ತು. ನನ್ನ ತಂದೆ ತಾಯಿಗಳು ಹೆಚ್ಚಿನಾಗಿ ಯಾವುದೇ ರೀತಿಯ ವಿದ್ಯಾಭ್ಯಾಸವನ್ನಾಗಿ ಪಡೆದಿರಲಿಲ್ಲ. ಹಾಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ನಮ್ಮ ಮನೆಯಲ್ಲಿ ಅಷ್ಟು ಉತ್ತಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೂ ಸಹ ಓದಬೇಕು ಅನ್ನೋ ಒಂದು ಹಠ ಛಲ ಮಾತ್ರ ನನ್ನಲ್ಲಿ ಯಾವಾಗಲೂ ಒಂದು ನಿರಂತರವಾದ ಜ್ಯೋತಿಯ ರೀತಿ ಬೆಳಗ್ತಾನೆ ಇತ್ತು. ಹೇಗೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇದೊಂದು ವರ್ಷ ಓದೋಣ ಸಾಕು, ಇದೊಂದು ವರ್ಷ ಓದಿಸಿದ್ರೆ ಸಾಕು, ಹೀಗೆ ಮುಂದುಡ್ತಾ ನನ್ನ ಕಲಿಕೆಯನ್ನ ನಾನು ಪಡ್ಕೋತಾ ಹೋದೆ. ನಂತರದಲ್ಲಿ ನನಗೆ ಸರ್ಕಾರಿ ಕೆಲಸ ಕೂಡ ಸಿಕ್ತು. ಅದು ಮೆರಿಟ್ ಮೇಲೆ ಸಿಕ್ತು. ಅದು ನಂತರದಲ್ಲಿ ಹೇಗಾದ್ರೂ ಮಾಡಿ ಇನ್ನೂ ಕೂಡ ನಾನು ಉನ್ನತ ವ್ಯಾಸಂಗವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ನನ್ನ ಒಂದು ಶಿಕ್ಷಣವನ್ನ ನಿಲ್ಲಿಸಬಾರ್ದು ಅನ್ನೋದು ಒಂದು ತುಡಿತ ಇತ್ತು. ಯಾಕೆಂದ್ರೆ ಬೇರೆಯವ್ರ ತರ ನನಗೆ ಮನೆಯಲ್ಲಿ ಹೋಗಿ ಟಿವಿ ನೋಡೋದಾಗ್ಲಿ ಮೊಬೈಲ್ಗಳ ಕೀಳಾಗ್ಲಿ ಇರಲಿಲ್ಲ. ನನ್ನ ಟೈಮ್ ಪಾಸ್ ಹೇಗೆ ಒಂದು ಮನಸ್ಥಿತಿಯನ್ನು ಹೇಗಿರುತ್ತೆ ಅಂದ್ರೆ ಈ ಒಂದು ಮೈಂಡ್ ಹೇಗಿರುತ್ತೆ ಅಂತಂದ್ರೆ ಯಾವಾಗ ನಾವು ಖಾಲಿಯ ತಲೆ ಹಿಡ್ಕೋತೀವಿ ಅದು ದೆವ್ವಗಳ ಕಾರ್ಖಾನೆ ಆಗುತ್ತಂತೆ. ಈಗಿಲ್ಸ್ ಮೈಂಡೆಡ್ ಇಸ್ ಏನು ಡೆವಿಲ್ಸ್ ವರ್ಕ್ಶಾಪ್ ಅಂತ. ಹಾಗಾಗಿ ಯಾವಾಗಲೂ ಸಹ ನಮ್ಮನ್ನ ನಾವು ಒಂದು ಸಕಾರಾತ್ಮಕ ಕಡೆಗೆ ತೊಡಗಿಸ್ಕೊತಾ ಹೋಗ್ಬೇಕು. ಈ ನಿಟ್ಟಿನಲ್ಲಿ ನಾನು ಸಹ ಯಾಕೆ BA ಪಡಿಬಾರ್ದು MA ಪಡಿಬಾರ್ದು ಅಂತ ಹೇಳಿ ಒಂದು ಓದಬೇಕು ಅಂತ ಹೇಳಿ ನಾನು ಮುಂದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು ಅಂತ ಹೇಳಿ ಮನಸ್ಸನ್ನ ಮಾಡಿದೆ. ಆ ಪರಿಸ್ಥಿತಿಯಲ್ಲಿ ಒಂದು ಕಡೆ ಶಿಕ್ಷಕಿಯಾಗಿ, ಮತ್ತೊಂದು ಕಡೆ ಮಡದಿಯಾಗಿ, ಹಾಗೆ ಮಕ್ಕಳಿಗೆ ತಾಯಿಯಾಗಿ, ಜೊತೆಗೆ ಪುಸ್ತಕದ ಓಡಾಟ ಇದ್ದಾಗ ನಾನು ಒಬ್ಬ ವಿದ್ಯಾರ್ಥಿಯಾಗಿ, ಹೀಗೆ ಏಕಕಾಲದಲ್ಲಿ 4 ಪಾತ್ರವನ್ನು ವಹಿಸೋದು ತುಂಬಾನೇ ಕಷ್ಟ ಸಾಧ್ಯ ಆಗಿತ್ತು. ಆದ್ರೂ ಸಹ ಇವೆಲ್ಲವನ್ನ ನಾನು ಇಷ್ಟಪಟ್ಟು ಮಾಡಿದ್ರಿಂದಾಗಿ ಇದ್ಯಾವ ಎಲ್ಲ ಕಡೆ ತಿರ್ಕೊಳ್ಳಿ ಸರ್, ಎಲ್ಲ ಮುಂದೆ ನೋಡಿ, ಎಲ್ಲ ಹತ್ತಿರ ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಒಟ್ಟಾಗಿದ್ದಲ್ಲ ನೀನು. ಅನುಪಮ ನಿಂತ್ಕೊಳ್ಳಿ. ಅನುಪಮ ಹಿಂದಕ್ಕೆ ಹೋಗಿ, ಹಂಗೆ ಹಿಂದಕ್ಕೆ ಹೋಗಿ. ಹಾಗೇ ರೀ,
ಅವ್ನು ಬರ್ತಾನೆ ರೀ ಮೇಲೆ ಕೊಡು ಮೇಲೆ